ಈಗ ನಿಮ್ಮ ಡೇಟ್ ನಾನು ಬರೀ ಡೇಟ್ ಆಫ್ ಬರ್ತ್ ಕೇಳಿದ್ದೀನಿ, ಹೌದಲ್ವಾ? ಹೌದು. ಮತ್ತೇನೂ ಕೇಳಿಲ್ಲ ನಾನು. ಹೇಳಿದೆ ನಾನು, ಮನೆ ಒಳಗಿಂದ ಹೊರಗಡೆ ಬರಬೇಕಾದ್ರೆ ಬಲಗಡೆ ಸೂರ್ಯ ಹುಡ್ತಾನೆ, ಮನೆ ಮುಂದ್ಗಡೆ ಲೈಟಾಗಿ ಡೌನ್ ಬಂದು ಸೂರ್ಯ ಮುಳುಗು ಸೈಡ್ಗೆ ಡೌನ್ ಹೋಗುತ್ತೆ. ಆ ಡೌನ್ ಹೋಗಿ 3 ರೋಡ್ ಆಗುತ್ತೆ. ಆ 3 ರೋಡಿಂದ ಮತ್ತೆ ಸೈಡ್ಗೆ ಬಂದು ಒಳಗೆ ಹೋದ್ರೆ ದೇವಸ್ಥಾನ ಬರುತ್ತೆ. ಸರಿ, ಹೌದಲ್ವಾ? ಹೌದು. ಈಗ ನಾನು ಬಾಗಿಲುಗಳನ್ನು ಹೇಳಿದೆ, 1, 3, 5 ಅಂತ, ಹೌದಲ್ವ? ಕರೆಕ್ಟ್ ತಾನೇ 5 ಇರೋದು? ಹೌದು. ಅಲ್ಲಿ ಇನ್ನೊಂದು ಬಾಗಿಲು ಬೇಕು, ಬೆಸ ಬಾಗಿಲು ಐತಿ, ಸರಿ ಬಾಗಿಲುಗಳನ್ನು ಇಡ್ರಿ ಅಂತ ಹೇಳಿದೆ. ಆಮೇಲೆ ಹೊರಗಿಂದ ಒಳಗಡೆ ಬರುವಾಗ, ಆಚೆಯಿಂದ ಮುಖ ಮನೆ ಒಳಗಡೆ ಮಾಡ್ಕೊಂಡು ಬರುವಾಗ, ಮೊದಲು ಹೊಸದೊಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಎಡಗಡೆ ದಿವಾನ ಅಥವಾ ಹಾಳು ಮೂಳು ಏನೋ ಇಟ್ಟಿದ್ದೀರಾ ಅಂತಕ್ಕಂಥದ್ದು. ಏನು ಇಟ್ಟಿದ್ದು? ಹಾಂ, ಅಷ್ಟು ತೆಗಿಬೇಕು. ತೆಗೆದುಬಿಟ್ಟು ಅಲ್ಲಿಗೆ ಏನು ಬೇಕು ಅಂದರೆ ಒಂದು ಡ್ರಮ್ ನೀರು ಬೇಕು. ಅದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅದು ದೇವಮೂಲಿ, ದೇವರಿಲ್ಲ. ಆ ದೇವ್ರ ಮೂಲಿಗೆ ಗಂಗೆ ಇಟ್ಟರೆ ಗಂಗೆಕ್ಕಿಂತ ಪವಿತ್ರರು ಯಾರೂ ಇಲ್ಲ ಅಂತ ಲೆಕ್ಕ, ಹೌದಲ್ವ? ಆಮೇಲೆ ಇದೇ ಆಯಿತು. ಆಮೇಲೆ ನಿಮ್ಮಲ್ಲಿ ಅತಿ ಒಳ್ಳೆತನ ಬೇಡ ಅಂತ ಯಜಮಾನನ ಬಗ್ಗೆ ಹೇಳಿದೆ ನಾನು. ಯಜಮಾನಿಗೆ ಅತಿ ಒಳ್ಳೆತನ ಒಳ್ಳೆಯದಲ್ಲ ಅಂತಕ್ಕಂಥದ್ದು. ನಾವು ಮೊದಲು ಎದ್ದು ನಿಂತ್ಕೊಳ್ರಿ, ಸಹಾಯ ಮಾಡಬೇಕು. ಕಣ್ಣಿಲ್ದವ್ರಿಗೆ, ಕಾಲಿಲ್ದವ್ರಿಗೆ, ಕೈ ಇಲ್ದವ್ರಿಗೆ ಸಹಾಯ ಮಾಡೋದು. ನೀವು ಮೊದಲು ನಿಂತ್ಕೊಳ್ರಿ. ಭಾರಿ ಒಳ್ಳೆಯವನಾಗ್ಬಿಟ್ರೆ ನಿಮ್ಮ ಬದುಕು ಮುಂದೆ ವಯಸ್ಸಾದ ಮೇಲೆ ಬೇಕಲ್ವ? ಆ ಬದುಕು ರೂಪಿಸ್ಕೋಬೇಕಾದ್ರೆ ನಾವು ಮಾಡ್ಕೋಬೇಕು ಹೊರತು ಬೇರೆ ಯಾರೂ ತಂದು ಕೊಡಲ್ಲ. ಅದಕ್ಕೆ ಹೇಳ್ತಾರೆ, ಹಣವಿದ್ದಾಗ ಜನರ ಬಲ, ಹಣವಿಲ್ಲದಾಗ ಇಲ್ಲ ಯಾರು ಬಲ, ಆಗ 6 ಅಡಿ 3 ಅಡಿ ನೆಲ ಅರಿತು ಬದುಕು ಬಾಳೋ ಮನುಷ್ಯ ಅಂತ ಹೇಳೋದು, ಹೌದಲ್ವ? ದುಡ್ಡಿದ್ರೆ ಇವ್ರು ಅಣ್ಣ ಆಗ್ಬೇಕು, ತಮ್ಮ ಆಗ್ಬೇಕು, ಚಿಕ್ಕಪ್ಪ ಆಗ್ಬೇಕು, ದೊಡ್ಡಪ್ಪ ಆಗ್ಬೇಕು, ಅಕ್ಕನ ಮಗ ತಂಗಿ ಮಗ ಅಂತಾರೆ. ಇಲ್ಲಾಂದ್ರೆ ಅವ್ನು ಯಾವನೋ ಗೊತ್ತಿಲ್ಲ ಹೋಗಂತಾರೆ, ಹೌದಲ್ವ? ಮೊದಲು ಅದನ್ನು ನೀವು ಮಾಡಿಟ್ಕೊಂಡ್ರೆ ನಿಮ್ಮ ವಯಸ್ಸಿನ ಕಾಲಕ್ಕೆ ಬರುತ್ತೆ. ಆಮೇಲೆ ಒಂದು ಆಪರೇಷನ್ಗೆ ಆದೈತಿ, 1-1.5 ತಿಂಗಳಿಗೆ ಅದು ಹತ್ತತ್ರ ಬಂದು ಕ್ಯಾನ್ಸಲ್ ಆಗೈತಿ. ಫಸ್ಟ್ ಮಗು ಹೆಣ್ಮಗುನ, ಈಗ ಮತ್ತೆ ಒಂದು ಗಂಡು ಮಗು ಐತಾ? ಹೌದು. ಈ ಶನಿ ಕತೆ ಓದಿಸಿ ಬಿಟ್ಟಿದ್ದು ಕರೆಕ್ಟ್, ಹೌದಲ್ವ? ಹೌದು. ಒಂದು ಸನ್ಮಾತನ ದೇವಸ್ಥಾನ ಒಂದು ಶನಿ ಶಾಂತಿ ಪೂಜೆ ಮಾಡಿಸ್ರಿ ಎಲ್ಲರೂ ಹೋಗಿಬಿಟ್ಟು ಈಗ ಸದ್ಯಕ್ಕೆ. ಆಮೇಲೆ ನಿಮ್ಮದು ವರ್ಷ ಮಾಡ್ಕೊಂಡು ಹೋದ್ರೆ ಏನು ಹೇಳಲ್ಲ, ಅದು ಮಾಡ್ಕೊಂಡು ಹೋಗ್ತೀನಿ ಅಂತ. ಮತ್ತು ಸ್ವಾಮಿಯರೇ ಹೇಳ್ತಾರಂತ ಏನು ಕೇಳಬೇಕಾಗಿಲ್ಲ, ಮತ್ತೆ ನೀವೇ ಹೇಳಿ, ಹೌದಲ್ವಾ? ಶನಿ ಕತೆ ಓದಿಸಿ ನಿಲ್ಲಿಸಿರೋದು, ಹೌದು. ಅದನ್ನು ನೀವು ಮುಗಿಸಿ ಅದನ್ನು ಮಾಡಿದ್ರೆ ಹೌದು. ಆಮೇಲೆ ಇಲ್ಲಿ ಮನೆ ಹೆಣ್ಣು ದೇವ್ರು ಯಾವುದು ಅಂತ ಕೇಳಿದೆ. ಯಾವುದಂದ್ರೆ ಹೆಣ್ಣು ದೇವರು? ಹೌದು. ಅದು ಕಟ್ಲೆ ಕಟ್ಟಿ 3 ವರ್ಷ ಆಚೆ ಆಗೈತಿ, ಯಾವುದೋ ಒಂದು ಸಾವು ಆಗೈತಿ ಅಂತ ಸಂಬಂಧಿಕರಲ್ಲಿ, ಹೌದಲ್ವ? ಹೌದು. ಅದನ್ನು ಕಟ್ಲೆ ತೆಗೆದು ಹಾಕಿರ್ತಾಯಿ. ಅದು ಕಟ್ಲೆದಲ್ಲಿ ಏನೂ ಇಲ್ಲ, ಸತ್ತೋಯ್ತು ಕಟ್ಲೆ. ಆ ಕಟ್ಲೆ ತೆಗೆದುಹಾಕಿ ಹೊಸದೊಂದು ಕಟ್ಲೆ ಬೇಕು. ಆ ದೇವಮೂಲಿ ಕ್ಲಿಯರ್ ಮಾಡಿಬಿಟ್ಟು ಅಲ್ಲಿಗೊಂದು ಡ್ರಮ್ ನೀರಿನ ವ್ಯವಸ್ಥೆ ಬೇಕು, ಇನ್ನೊಂದು ಹೊಸ್ಲು ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಮುಗಿಸಿ 6 ತಿಂಗಳು ಬಿಟ್ಟು ಬಂದು ನನ್ನ ನಂತರ ಮಾತಾಡಿ ನಿಮ್ಮಲ್ಲಿ ಅಭಿವೃದ್ಧಿ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಈಗ ನನಗೆ ದೇವ್ರು ಬಂದಿಲ್ಲ, ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಮತ್ತೆ, ಹೌದಲ್ವಾ? ಕರೆಕ್ಟ್ ಆಯ್ತಲ್ವಾ? ಹೌದು. ಇದನ್ನು ನೀವು ಸರಿ ಮಾಡಿ ನೀವು ಗೆದ್ದರೆ ನಾನು ಗೆದ್ದಂಗೆ, ಹೌದಲ್ವಾ? ಇದನ್ನು ಕ್ಲಿಯರ್ ಮಾಡಿ. ಯಾವ ಊರಿದು? ಚಿನ್ನೇನಹಳ್ಳಿ. ಇಷ್ಟೇ ಸಾಕು. ನಿಮ್ಮ ಊರೆಲ್ಲೋ ಐತಿ, ನಾನು ಎಲ್ಲೋ ಇದ್ದೀನಿ, ಅದನ್ನು ಇಲ್ಲಿ ಕುಂತ್ಕೊಂಡು ಹೇಳಿದ್ದೀನಿ. ಇದನ್ನು ನೀವು ಸರಿಪಡಿಸಿ ನೀವು ಚೆನ್ನಾಗಿದ್ದರೆ ನಾನು ಚೆನ್ನಾಗಿದ್ದಂಗೆ. ಎಷ್ಟು ನಿಮ್ಮ ಮನೆಯದು ನಿಮ್ಮದಿರುವಂಥದ್ದು. ನನಗೆ ಇಲ್ಲಿ ನಿಮಗೂ ಹೇಳುವಂಥದ್ದು, ಯಾಕಂತಂದರೆ ಇಲ್ಲಿ ಮಾಲಿಂಗ 7 ಮತ್ತು 9 ಯೂಸ್ ಮಾಡಬೇಕು. ಲಕ್ಕಿ ನಂಬರು 7, 9 ಯೂಸ್ ಮಾಡಬೇಕು. ಆಮೇಲೆ ನಿಮ್ಮದು ಆಮೇಲೆ ಬರುತ್ತೆ. ಈಗ ಸದ್ಯಕ್ಕೆ ತಾಯಿ ನಿಮಗೆ ಗುರುಬಲ ಐತಿ, ತಲೆ ಕೆಡಿಸ್ಕೊಬೇಡಿ, ಸರಿ ಐತೆ, ಹೌದಲ್ವ? ಇಷ್ಟು ನಾನು ಈಗಲೂ